ಅಂತ ನಾವು ಹಾಡಿದೆವು ಕ್ಯಾಲಿ. ಹೌದು ಹೌದು ಗಣಪತಿ ನಿನ್ನ ಸ್ತೋತ್ರ ಅಂತ ಹಾಡಿವತ್ತ. ಹಾಡಿಲ್ಲಲ್ರಿ ಮಾಸ್ತರ, ನಾವು ಹಾಡಿಲ್ಲ, ಅವ್ರಿಗೆ ಕಾಣೆ ಅದು. ಸುರುವಿಗೆ ಎದ್ದಾರ ಇವ್ರು ಹೆಂಗ ಗಣಪತಿ ಇದೆ ಸ್ತೋತ್ರ ಮಾಡಿರ್ಬೇಕಂತ ಅವ್ರು ಅನ್ಕೊಂಡ್ರ. ಬಾಳ್ ಹೇಳಿದೇವ್ ತಮ್ಮ ಅವ್ರಿಗೆಲ್ಲ, ಅವ್ರಿಗೆ ಕಿವ್ಯಾಗ ಇಳಿದಿಲ್ಲ ಅವ್ರಿಗೆ. ಹೌದು ಮೌಲಾಲಿ ಧಾನಸೂರ್ ಮೌಲಾಲಿಗೆ ನೀನೇ ಮಾತ್ರ ತೋರಿಸಿದ ಪಾಪ, ಯಾರಿಗೆ ಸೂರ್ಯಾಗ ಮಾತ್ರ ತೋರಿಸಿದವ್ ನೀನೇ ತಿಳ್ಕೊಂಡು ನಾವು ಎಲ್ಲ ವರ್ಣನೆ ಮಾಡಿದ್ದೆವು. ಹೌದಲ್ರಿ ಮಾಸ್ತರ, ಮತ್ತೆ ಹಂಗೆ ಎಲ್ಲರಿ ಇವ್ರು ಹೆಣ್ಮಕ್ಳು ತೋರಿಸಿದ್ರ ಉದಾಹರಣೆ ಕೊಡ್ಬೇಕಾಗಿತ್ತಕಿ. ಯಾಕಂದ್ರೆ ಹುಡುಗಿಗೆ ಗೊತ್ತಿದ್ದಂಗಿಲ್ಲ. ನಮ್ಮಕಿನ ಇಂತ ಇಲ್ಲಿ ತೋರ್ಸ್ಯಾಳಪ್ಪ ನಿಮ್ಮ ಪರಮ ಸೂರ್ಯಾಗ, ಆಕಿನೇ ಮಾತ್ರ ಇಂತಕ್ಕೆ ಶ್ರೇಷ್ಠ ಅಂತ ಹೇಳ್ಬೇಕಾಗಿತ್ತು. ಅದು ಇದು ಬಿಟ್ಟಾಳ, ಈಗ ಮೂಲಕ ತೆಳದ ಕೈ ಹಾಕ್ಯಾಳ. ಮತ್ತ ಈ ಕಡೆ ವೇದ ಕಡೆ ಹೋದ್ವಿ ಅಂದ್ರ ಮತ್ತ ಜ್ಞಾನೇಶ್ವರ ಕ್ವಾಣಿನ ಬಾಯಿಲೆ ವೇದ ಓದಿಸ್ಯಾನ ಅವನು ಮತ್ತ ಚಲೋನೆ. ತಂಗಿ ಹೆಸರು ಮುಕ್ತಾಬಾಯಿ, ಜ್ಞಾನೇಶ್ವರನ ತಂಗಿ ಹೆಸರ ಮುಕ್ತಾಬಾಯಿ. ಈಕಿ ರೊಟ್ಟಿ ಮಾಡ್ಬೇಕಾದ್ರ ಏನಾಗದ್ರಿ ಕೆಳಗ್ ಉರಿ ಮಾಡಿ ಮ್ಯಾಗ ಹಂಚಿಟ್ಟು ಮ್ಯಾಗ ರೊಟ್ಟಿ ಹಾಕ್ತಾಳಿಕಿ. ಇವ್ರು ಮುಕ್ತಾಬಾಯಿ ಇದ್ದಾಕಿ ಏನ್ ಮಾಡ್ಯಾಳ, ಜ್ಞಾನೇಶ್ವರ ಬಗ್ಗೆ ನಿಂದಿರ್ತಿದ್ದ ಮ್ಯಾಗ ಬೆನ್ನಿನ ಮ್ಯಾಗ ಉರಿ ಹೇಳ್ತಿತ್ತು, ಅದ್ರ ಮ್ಯಾಗ ರೊಟ್ಟಿ ಹಾಕಿ ರೊಟ್ಟಿ ಕಾಸ್ತಾಳಕಿ. ಇದು ಉರಿ ಯಾರು ಮಾಡ್ಯಾರ ಪವಾಡ? ಇದು ಜ್ಞಾನೇಶ್ವರ ಮಹಾರಾಜ ಮಾಡಿದ ಪವಾಡ. ಈಕಿ ಆ ತಂಗಿದ್ದಕ್ಕೆ ರೊಟ್ಟಿ ಮಾಡಂಗ ಆಯ್ತಂದ್ರ ನೀ ಬಗ್ಗೆ ನಿಂದ್ರಪ್ಪ, ನಾ ರೊಟ್ಟಿ ಮಾಡ್ತೀನಿ ಬೆನ್ನಿನ ಮ್ಯಾಗ ಹತ್ತಿದ್ರು. ಬೆನ್ನಿನ ಮ್ಯಾಗ ರೊಟ್ಟಿ ಹಾಕಿ ರೊಟ್ಟಿ ಕಾಸಿ ಕುಡಿತು. ಇಂಥ ತಾಕತ್ತ ಯಾರ ಬಲ್ಲಿ ಅದ? ನಮ್ಮ ಜ್ಞಾನೇಶ್ವರ ಮಹಾರಾಜನ ಬಲ್ಲಿ ಹಾಕ. ಕಲ್ಯಾಣಗೌಡರು ಬಾಗೇವಾಡಿ ಸಾಕಿನ ಬಳ್ಳೋಳಿ, ಅಲ್ಲಿ ಆದ್ರೂ ಕೂಡ ಬಳ್ಳೋಳಿಗೆ ಈ ಜಾತ್ರೆಗೆ ಮುಂದೆ ಈ ಬಾದಮಿ ಟೈಮ್ದಾಗ ಬಳ್ಳೋಳಿಗೆ ಹೇಳ್ಯಾರ ನಮ್ಗೆ. ಅದೇ ಮಾನವಹಿಗಳಾದರೂ ಕೂಡ ಇಲ್ಲಾದರೂ ಬಂದು 100 ರೂಪಾಯಿ ಸಹಾಯಧನ ಸಲ್ಲಿಸ್ಯಾರ. ಅವರಿಗಾದರೂ ಕೂಡ ಇಲ್ಲಿ ವಾಸ ಮಾಡಿರುವಂಥ ಯಾವ ನಮ್ಮ ಗುಪ್ತೇಶ್ವರಿ ತಾಯಿ ಮತ್ತು ಮಾಸಾಬ್ದಿ ತಾಯಿ ಅವ್ರ ಸಂತಾನದೊಳಗಪ್ಪ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತೀನಿ. ಅದಕ್ಕೆ ಇವ್ರು ಗಂಗಾದೇವಿನ ಹೆಚ್ಚತ್ತಪ್ಪ ಅಂದಳಪ್ಪ ಅಂತಂದ್ರ ಗಂಗಾದೇವಿಗೆ ತಲೆಯಾಗಿ ಇಟ್ಕೊಂಡ ಅಂತ ಹೇಳಲಕ್ಕಿ. ಆಕಿ ಹೆಚ್ಚಿನಕ್ಕಿದ್ದಳಪ್ಪ ಅಂತಂದ್ರ ಹುಟ್ಟಿದ ಮಕ್ಕಳಿಗೆ ಯಾರ ಕೊಲ್ತಾರೇನ್ರಿ? ಹುಟ್ಟಿದ ಕೂಡಲೇ ಒಂದೊಂದು ಮಕ್ಕಳಿಗೆ ವೈದ್ಯಕ ಕಲ್ಲಿಗೆ ಹೊಡೆದು ಸಾಯಿ ಹೊಡೆದಾಳಕಿ. ಏಸ್ ಮಂದಿಗೆ? 7 ಮಂದಿಗೆ 7 ಮಕ್ಕಳಿಗೆ ಸಾಯಿ ಹೊಡೆದಾಳ. 8ನೇದವನಿಗೆ ಹೊಡೆದಾಳ ಅಂದ್ರೆ ಅದು ಮತ್ತೆ ಬ್ಯಾರೆ ಆತಿತ್ತದು. 8ನೇದವ ಭೀಷ್ಮಾಚಾರಿ 8ನೇದವ ಒಬ್ಬನ ಮಗನಿಗೆ ಉಳಿಸ್ಯಾಳ. ಮತ್ತೆ ತಾನು ಹೊಟ್ಟಿಲೆ ಹುಟ್ಟಿದ ಮಕ್ಕಳ ಖಬರೇ ಈಕಿಗಿಲ್ಲ. ಕಲ್ಲಿನ ಮೇಲೆ ಎತ್ತಿ ಬಡದಾಳ. ಆಕಿಗೆ ಹೆಂಗ ಹಚ್ಚಲಾಕ ಬರ್ತದ? ಬರಂಗಿಲ್ಲ ಮಾಸ್ತರ, ಬರಂಗಿಲ್ಲಲ್ರಿ. ಎಂತಿಂತ ಕೃತ್ಯಗಳು ಮಾಡ್ಯಾಳ. ಅಂತಃಕರಣ ಅನ್ನುವಂಥದ್ದು ನಿಮ್ಮ ತಾಯಿ ಬಲ್ಯಾಕ ಆದಂದಪ್ಪ ಅಂತಂದ್ರ ಬ್ಯಾಡ, ನಿನ್ನ ಹೆಣ್ಣು ಅನ್ನುವಂಥದ್ದು ಮಾತ್ರ ಶ್ರೇಷ್ಠ ಇತ್ತಪ್ಪ ಅಂತಂದ್ರ ಒಂದೊಂದು ಜಾಗದಾಗ ಬಂದು ಇವ್ರು ಒಟ್ಟು ಇವ್ರ ತಾಯಿದಾರು ಯಾರು ಬಂದೇ ಇಲ್ಲ ಅಲ್ಲಿ. ಇವ್ರ ಅಪಮಾನ ಆಗೋ ಟೈಮ್ದಾಗ ಪಾರ್ವತಿಗೆ ಭಸ್ಮಾಸೂರ್ ಬೆನ್ ಹತ್ತಿದ್ದ. ಭಸ್ಮಾಸೂರ್ ಬೆನ್ ಹತ್ತದಾಗ ಇವ್ರ ಹೆಣ್ಮಕ್ಳು ಬಹಳ ಮಂದಿ ಇದ್ರಲ್ಲ. ದುರ್ಗಾವಿದ್ಳು, ಚೌಡಾವಿದ್ಳು, ಮರ್ಗಾವಿದ್ಳು, ಪೋಚವಿದ್ಳು, ಮತ್ತೆ ಅಲ್ಲಿಂದು ಕಾಲಕಾದೇವಿ ಇದ್ಳು, ಮತ್ ಇವ್ರು ಸೀತಾನು ಇದ್ದಳೆ. ಎಲ್ಲಾರು ಇದ್ರು ಇಲ್ರಿ, ದ್ರೌಪದಿನೂ ಇದ್ದಳೆ. ಇದ್ದಾಗ ಪಾರ್ವತಿಗೆ ನಮ್ಮ ಭಸ್ಮಾಸುರ ಬೆನ್ ಹತ್ತದಾಗ ಇವ್ರೆಲ್ಲ ಹೆಂಗಸರು ಎಲ್ಲಿ ಹೋಗಿದ್ರು? ಕುಳ್ಳ ಇಲ್ಲಕ್ಕ ಕುಳ್ಳ ಈಗ ಸಿಗದಾಳಕತ್ತಾಳ. ಬುಟ್ಟಿ ತಗೊಂಡು ಕುಳ್ಳ ಇಲ್ಲಕ್ಕೆ ಹೋಗಿವಿ ಗಂಡನ ಕೇಳಿ. ಹೆಣ್ಮಗಳು ಯಾವಾಕ್ಯಾರ ಬಂದು ಆಕಿನ ಪ್ರಾಣ ಉಳಿಸ್ಯಾಳೇನು ಪಾರ್ವತಿದು? ಪರಮಾತ್ಮಗ ಬಂದು ಕಾಲಿಗೆ ಬಿದ್ದು ಬೇಡ್ಕೊಳಕತ್ತಳು ಎಷ್ಟೊಂದು ಪಾದಕ್ಕ. ಏನಾರ ಮಾಡಿ ನನ್ನ ಮಾನ ಉಳಿಸಪ್ಪ ತಿಳ್ಕೊಂಡು ಬೇಡ್ಕೊಂಡ್ಲು. ಮತ್ ಬೇಡ್ಕೊಂಡಾಗ ಅವಾಗ ಏನ್ ಮಾಡ್ದವ? ಮೋಹಿನಿ ರೂಪ ಧಾರಣ ಮಾಡಿಕೊಂಡು ಕಾನಕಾನ ಉತ್ತತ್ತಿ ಅನ್ನುವಂತ ಆಟ ಯಾರ್ದಿಂದ ಬಂದದ್ರಿ ಅದು? ಕಾನಕಾನ ಉತ್ತತ್ತಿ ಸಣ್ಣ ಹುಡುಗರು ಆಡ್ತಿರ್ತಾವ ನೋಡ್ರಿ. ಇಲ್ಲಿಗೆ ಬತ್ತು ಸಂಗಯ್ಯ, ಕಿಲ್ಲಿಗೆ ಬತ್ತು ಸಂಗಯ್ಯ, ಇಲ್ಲಿಗೆ ಬತ್ತು ಸಂಗಯ್ಯ ಅಂತೇಳಿ ವಿಷ್ಣುಲಿಂದ ಬಂದದ್ದು. ಆ ವಿಷ್ಣು ದೇವನೇ ಆಡ್ಸ್ಯಾನದು ಕಾನಕಾನ ಉತ್ತತ್ತಿ ಆಟ. ನಮಗ ಸಂಶಯ ಹೊಂಟದ್ರಿ. ಹಂಗ ಸುಮಾ ಭಸ್ಮಾಸುರ ಯಾಕೆ ಇದು ಮಾಡಬೇಕು? ಏನ್ ಮಾಡ್ಬೇಕಾಗಿತ್ತು? ಅವ ಬೇಡ್ಲಕ್ ಹೋಗಿದ್ದ ಪರಮಾತ್ಮನ ಬಲ್ಲಿ ತಪಕ್ಷೆ ಮಾಡಿ ಬೇಡ್ಲಾಕ್ ಹೋಗ. ನಾ ನೋಡಿಪ್ಪ, ನೀ ಸ್ವರ್ಗದಾಗಿದ್ದಿ, ನಿನಗ್ ಪೂಜೆ ಮಾಡೋರು ಬಹಳ ಮಂದಿರ. ನಮ್ಮ ಅವ್ ಕುಡು ಏನ್ ಬೇಡ್ತಿ ಬೇಡ ಅವಾಗ ಅವಾಗ ಬೇಡನವ ಪಾರ್ವತಿಗೆ ಬೇಡ. ತೆಳಗ್ ಒಯ್ದು ಪೂಜೆ ಮಾಡ್ತೀನಿ, ಕಾಯಿ ಹೊಡಿತೀನಿ ಅನ್ನ. ಇದು ಹೆಂಗಸ ಬ್ಯಾರೆ ತಿಳ್ಕೊಂಡು ಕೆಲ್ಸಿಂದ ವಿಷ್ಣುಗ್ ಹಚ್ಚಿ ಸಂವಾರ ಮಾಡ್ಸ್ಯಾಳ. ಯಾರಿಗೆ? ಭಸ್ಮಾಸುರಗ. ಅವಾಗ ನಿಮ್ ಹೆಣ್ಮಕ್ಳ ಶ್ರೇಷ್ಠ ಇದ್ರ ಹೆಣ್ಮಕ್ಳು ರೂಪ ಧಾರಣ ಮಾಡ್ಕೊಂಡು ಕೈಯಾಗ ಒಂದ್ ಏನ್ರ ಬರೀ ಕೊಡ್ಲಿಯರಿ ಹಿಡ್ಕೊಂಡ್ ಬರ್ಬೇಕಾಗಿತ್ತು. ಯಾಕ್ರಿ? ಕಡಗ ಬ್ಯಾಡ, ಶಂಕ ಬ್ಯಾಡ, ಏನೂ ಬೇಡ, ಕಡಿಗೆ ಒಂದು ಕೊಡ್ಲಿಯರ್ ಹಿಡ್ಕೊಂಡ್ಬಂದು ಕಡಿಬೇಕಾಗಿತ್ತಲ್ಲ ಅವನಿಗೆ ಭಸ್ಮಾಸುರ್ಗೆ. ಬಿಡ್ರಿ, ಅದು ಒಂದು ಯಾವ್ದೋ ಇದು ಇರ್ತದಲ್ಲ ಬಡಿಗೆ. ಯಾವ ಲೆಕ್ಕದ ಮ್ಯಾಗ ನೀನು ಹೆಣ್ಣು ಹೆಚ್ಚಲ್ಲಕತ್ತಿದ್ ನೀನು? ಯಾವುದು? ನನಗೆ ಸಂಶಯ ಬರ್ಲಾಕತ್ತದ. ಏನ್ ಹೇಳ್ತಾರ ನಡಿಲ್ರಿ.
ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವ ಎಂಬೋ ಬಾಜರ್ಕ ಬಾಯಿ ಮುಚ್ಚಿ ಒಬ್ಬ ಬೈತಿದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿ ಬೈದಿದ ಮಗ ಅಲ್ಲ ಅಂದ ಮೂರ್ಖ ಏ ಕ್ವಾಣ ಆಕಳ ಏ ಗೊಡ್ಡ ಆಕಳದ ಒಂದು ಕ್ವಾಣಗಾರ ಮೈತಿತ್ತು ಕಾಡಾಡವೆ ಹೊಕ್ಕ ದೊಡ್ಡ ದೊಡ್ಡ ಪಂಡಿತರು ದೊಡ್ಡರಾದ್ರು ಹತ್ತಲೆಲ್ಲ ಲೆಕ್ಕ ಏ ಹುಡ್ಡ ಹೂಡಿ ಕೊಡ ತಟ್ಟಿ ಬಿದ್ದರೇನು ಹುಡ್ಡ ಹೂಡಿ ಕೊಡ ತಟ್ಟಿ ಬಿದ್ದರೇನು ಕುರುಡ ನೋಡಿ ಬಾಯಿ ಮುಚ್ಚಿ ಒಬ್ಬ ಬೈದಿದ ಮಗ ಅಲ್ಲ ಅಂದ ಮೂರ್ಖ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿ ಬೈದಿದ ಮಗ ಅಲ್ಲ ಅಂದ ಮೂರ್ಖ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿ ಅಲ್ಲ ಅಂದವ ಮುದಕ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿಕೊಂಡು ಬೈದಿದ ಮಗ ಅಲ್ಲ ಅಂದ ಮೂರ್ಖ ಎರಿವಿ ಕಂದರ ಚಲಿ ಹೊಳೆ ಹಳ್ಳ ತುಂಬ್ಯಾವ ಮುಳುಗಿ ಮೂರು ಲೋಕ ನೀರಾಗ ಕಲ್ಲು ಒಂದು ಹರ್ಕೊಂಡು ನಡುವಾದ ಉಪರಾಟಿ ಪಶ್ಚಿಮಕ ಏ ಮೂರೂರು ದೀಮ್ಯಾಗ ದಾರಿ ತಪ್ಪಿತು ಮೂರೂರು ಸೀಮ್ಯಾಗ ದಾರಿ ತಪ್ಪಿತು ಎದರಿಂದ ಯಾವ ದುಃಖ ಬಾಯಿ ಮುಚ್ಚಿಕೊಂಡು ಬೈದಿದ ಮಗ ಅಲ್ಲ ಅಂದ ಮೂರ್ಖ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟದ ಭವ ಎಂಬ ಬಾಜರಕ ಬಾಯಿ ಮುಚ್ಚಂಗ ಬೈದಿದ ಮಗ ಅಲ್ಲ ಅಂದ ಮೂರ್ಖ ಕವಿ ಏನ್ ಹೇಳಕತ್ತಾನ ಏನ್ ಹೇಳ್ತಾನ್ರಿ ಬಂಜಿ ಮಗ ಒಬ್ಬ ಬಹದ್ದೂರ ಹೊಂಟಾನ ಬಂಜಿ ಅಂದ್ರೆ ಏನ್ರಿ ಅಪ್ಪ ಹಡಿಲಾರ್ದಕ್ಕ ವಸ್ತುಕ್ಕ ಬಂಜಿ ಅಂತ ಕರೀತಾರ ಲೌಕಿಕದಾಗ ಅವ ಹ್ಯಾಂಗ ಹೊಂಟನ್ರಿ ಹಡಿಲಾರ್ದ ಹೆಣ್ಮಗಳು ಹೊಟ್ಟಿಲೆ ಒಬ್ಬ ಮಗ ಹುಟ್ಟ್ಯಾನ ಹೌದು ಬಹದ್ದೂರ ಬಹದ್ದೂರ ಅಂತ ಕರಿತಿದ್ರತ್ತ ಅವನಿಗೆ ಎಲ್ಲಾರು ಇದು ನೋಡಿ ಯಾವ ಬೈಲಕತ್ತಾನ ಅವ ಶುದ್ಧ ಮೂರ್ಖ ಅಂತ ಹೇಳ್ತಾನ ಕವಿ ಹೌದಪ್ಪ ಯಾಕಂದ್ರೆ ಇದು ಅಧ್ಯಾತ್ಮದ ತಂಗಿ ಭಾರಗ ಬಾಜಾರ್ಕ್ ಹೊಂಟಾನ ಅವನು ಮತ್ತ ಈಗ ನೋಡ್ರಿ ಏನ್ರಿಪ್ಪ ಗುರುಬದ್ ಮಾಡ್ಲಕತ್ತಾರಪ್ಪ ಅವ್ರು ದೀಕ್ಷಾ ಕೊಡ್ಲಕತ್ತಾರ ಅಲ್ಲಿ ಅವ್ರು ಮಾಡೋರು ಒಳಗಿತ್ರ ಸಾಹೇಬ್ರದ್ದು ಏನು ಮಂತ್ರ ಓದಲಾಗತ್ತಾರೆ ಕಿವಾಗ ನಡೀಲ್ರಿ ಸರ್ ಅಂದ್ರ ಹಡಿಲಾರ್ದ ಹೆಣ್ಮಗಳು ಎದುರಿಗೆ ಬಂದಳಪ್ಪ ಅಂತಂದ್ರ ಈಕಿನೇ ಸೇರಂಗಿಲ್ಲ ಏನಂತಾಳ ಅಯ್ಯವ್ವ ಎಲ್ಲರ ಲಗ್ನಕ್ಕೆ ಅದು ಹೊಂಟಿದ್ವಪ್ಪ ಅಂತಂದ್ರ ಅದು ಹಡಿಲಾರ್ದ ಹೆಣ್ಮಗಳು ಎದುರಿಗೆ ಹೊಂಟಿರ್ಬೇಕು ಈಕೆ ಈ ಕಡೆ ಆ ಲಗ್ನಕ್ಕೆ ಹೊಂಟಿರ್ಬೇಕು ಏನಂತಾಳ್ರಿ ಒಂದ್ ಅವಾಗ ಏನಂತದ ಇದು ಹೆಣ್ಮಗಳು ಯವ್ವ ಗೋಡ್ರಾಂಡಿ ಎದುರಿಗೆ ಬತ್ತ ಯವ್ವ ನಮಗೆ ಕೆಲಸನೇ ಆಗಂಗಿಲ್ಲ ಹೌದು ಯಾಕೆ ಸೇರಲ್ಲ ಇವ್ರು ಹೆಣ್ಮಕ್ಳಿಗೆ ಹಡಿಲಾರ ಹೆಣ್ಮಕ್ಳು ಆಕಿನೂ ಹೆಣ್ಣೆ ಹೇಳಿಲ್ಲ ಈಕಿನೂ ಹೆಣ್ಮಗಳೇ ಅದಾಳ ಹೆಣ್ಮಕ್ಳಿಗೆ ಸೇರಂಗಿಲ್ಲ ಅಂತಕ್ಕೆ ಹೊಟ್ಟಿಲಿ ಅವ ಮಗ ಹುಟ್ಟ್ಯಾನ ಅವನ ಹೆಸರು ಬಹದ್ದೂರ ಅಂದಾರತ್ತ ಇದನ್ನು ನೋಡಿ ಯಾವ ಬೈಲಕತ್ತಾನ ಒಳಗಿಂದ ಒಳಗ ಅವನಂತ ಅವ ಮೂರ್ಖ ಯಾವನು ಇಲ್ಲ ಜಗತ್ತದೊಳಗ ಅಂತ ಹೇಳ್ತಾರ ನೋಡಮ್ರಿ ಏನೇನ್ ಹೇಳ್ತಾಳ ಹೆಣ್ಮಗಳು ಯಾಕಂದ್ರೆ ಇದು ಅಧ್ಯಾತ್ಮದ ಖ್ಯಾಲಿ ಅದಕ್ಕೆ ಗಣಪತಿ ವಿಷಯ ಕೇಳ್ಯಾರ ಅವ್ರು ಗಣಪತಿಗೆ 11 ದಿವಸ 9 ದಿವಸ ಹಿಂಗೆ ಕುಂದ್ರಿಸ್ತಾರ ಕುಂದ್ರಿಸಿ ಒಯ್ದು ಮತ್ತೆ ನೀರಾಗ ಹೋಗಿತಾರ ಏನ ಕಾರಣಕ್ಕೆ ಹೋಗಿತಾರ ಯಾರ್ದಾರ ಶಾಪ್ ಆಗ್ಯದೇನೋ ಆ ಗಣಪತಿಗೆ ಅದಕ್ಕೆ ಹೇಳ್ತಾಳ ಕೇಳ್ಯಾರ ಅಂದ್ರ ಗಣಪತಿ ಮೂರ್ತಿ ತಯಾರಾಗ್ಬೇಕಾದ್ರೆ ಅದ್ರಲ್ಲೇ ತಯಾರಾಗ್ಯದ ಮಣ್ಣಿಲ್ಲ ಪಾರ್ವತಿ ಮೈ ಹೆವರಿನಿಂದ ಮಣ್ಣಿಲೆ ತಯಾರು ಮಾಡ್ಯಾಳ ಗಣಪತಿಗೆ ಮಣ್ಣಿಲೆ ತಯಾರು ಮಾಡೋದ ತಿಳ್ಕೊಂಡು ಮಣ್ಣಾಗ ಹೋಗಿ ಕೂಡ್ಲೆ ತಿಳ್ಕೊಂಡು ನೀರಾಗ ಹೋಗಿ ಕಟ್ರ ಅದು ನೀರು ಹಾದ ಕೂಡಲೇ ಬರೀ ಮಣ್ಣದಲ್ರಿ ಅದು ಮಣ್ಣಾಗ ಕೂಡೋದು ಯಾವ್ದು ಮೂರ್ತಿ ಮಣ್ಣಿನಿಂದ ತಯಾರಾಗ್ಯದಪ್ಪ ಅಂದ್ರೆ ಮಣ್ಣಾಗ ಹೋಗಿ ಕೂಡ್ಲಿ ಹೌದಪ್ಪ ಜೀವದ ಮೂರ್ತಿಗೆ ಯಾರು ಭೇಟಿಯಾರೇನು ಅದಕ್ಕೆ ಹೋಯ್ದು ಹೋಗ್ಕಟ್ರಿ ಅದಕ್ಕೆ ಸಿಕ್ಕಲ್ಲಿ ಎಲ್ಲರ ಕಾಲಾಗ ಒಯ್ದು ಒಕ್ಕಾಡ್ದೇವಂದ್ರ ಏನ್ರಿ ಒಂದ್ ಅರ್ಧ ಕಿಲೋದು ಗಣಪತಿ ಬಿಗಡ್ತಾನೇನ್ರಿ ತಾಳಿನವ ಅರ್ಧ ಕಿಲೋ ಗಣಪತಿ ಇದ್ರ ಬಂಗಾರದು ಬಿಗಡ್ತಾನ್ರಿ ನೀರಾಗ ಬಕಾಡಂಗಿಲ್ಲ ಮನ್ಯಾಗ ಒಯ್ದು ಇಡ್ತಾನ ಅಲ್ಮಾರ್ಯಾಗ ಖರೆ ಬಂಗಾರ ಮುಟ್ಟಲ್ವ ಮಣ್ಣಿನ ಗಣಪತಿ ಒಯ್ದು ಒಕ್ಕಟ್ರ ನೀರಾಗ ಬಂಗಾರದಿತ್ತಂದ್ರ ಏನಾದ್ರು ಹೋರಿ ನೀವು ಇಲ್ಲಿ ಪುಣಾದೊಳಗೆ ಒಂದು ಗಣಪತಿ ಅದ ದಗಡು ಗಣಪತಿ ಏಟದದು ಎಟ್ಟದ್ರಿ ಮಾಸ್ತರ ಬೇಸ್ ಒಂದು 5-6 ಫೂಟ್ ಅದ ಎತ್ತರಿಗೆ ಆ ಗಣಪತಿ ಏನ್ ಮಾಡ್ತಾರ ವರ್ಷ ಮೆರೆಸ್ತಾರ ಮೆರೆಸಿ ಒಯ್ದು ಮತ್ತ ಆ ಕಾಂಜನಾಗೆ ಇಡ್ತಾರ ಎಲ್ಲರೂ ಒಯ್ದು ಒಕ್ಕಟ್ರ ನೀರಾಗ ಯಾರು ಇನ್ನ ಹೋಗಿ ನೋಡಿ ಬಾ ಪುಣಾದಾಗ ಆದ್ರ ನೋಡ ಗಣಪತಿ ಮತ್ತೆ ಎಷ್ಟೋ ಮಂದಿನ ಗಣಪತಿ ಮಾಡತ್ತ ಒಂದು ಸಪ್ರೇಟ್ ಮಾಡ್ಯಾರ ಗಣಪತಿ ಮಾಡ್ನಾಗ ಇಡ್ಲಾಕತ್ತಾರ ಮತ್ತೆ ಅವಕ್ಕೆ ಗಣಪತಿ ಯಾಕೆ ಇಡ್ಲಾಕತ್ತಾರ ಮಾಡ್ನಾಗ ಈಕೆ ಹೋಗಾಡ್ತಾಳ ಹೇಳಕತ್ತಾಳ ಮಾಡಿ ಇವ್ರಾಗ ನೀರಾಗ ಹೋಗಾಡ್ತಾರ ಹಂಗೇನ ಏನು ತಂಗಿ ಗಣಪತಿ ಯಾರು ಶಾಪ್ನೂ ಆಗೇ ಇಲ್ಲ ಆ ಗಣಪತಿ ಅನ್ನುವಂತ ವಿಷಯ ಬ್ಯಾರೆ ಅದ ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ ಕವಿ ಏ ತಲಿ ಬಳಸಿಕೊಂಡು ಗುಳ್ಳಿಲ್ಲ ಮುತ್ತೈದಿ ಬರ್ತಾಳ ಅನುಭಾವಕ
ಹೊಳಕಿ ಹಾರಿಗೆ ತುಳುಕಿ ಕಾಲ ಆಯ್ತು ತುಳುಕಿ ಆಯ್ತು ಮುಕ್ತ ಹೇಳೋರು ಕೇಳೋರು ಉಳಿದವರಿಲ್ಲ ಹೇಳೋರು ಕೇಳೋರು ಉಳಿದವರಿಲ್ಲ ಹೋಗಿ ಉಳಿದ ಬಳಿಕ ಬಾಯಿ ಮುಚ್ಕೊಂಡು ಬೈದಿರವಾಗ ಅಲ್ಲಂದ ಮೂರ್ಖ. ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಭವಯಂಬ ಬಾಜರಕ. ಬಾಯಿ ಮುಚ್ಚವಾಗ ಬೈದಿರವಾಗ ಅಲ್ಲಂದ ಮೂರ್ಖ. ಭಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಭಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಭವ ಎಂಬೋ ಬಾಜರಕ ಬಾಯಿ ಮುಚ್ಚಿ ಒಬ್ಬ ಬೈತಿದ ಅಲ್ಲಂದ ಮೂರ್ಖ. ಏ ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಭವಯಂಬ ಬಾಜರಕ. ಬಾಯಿ ಮುಚ್ಚವಾಗ ಬೈದಿರವಾಗ ಅಲ್ಲಂದ ಮೂರ್ಖ. ಏ ತಲೆ ಭೋಳಿಸಿಕೊಂಡು ಗುಳ್ಳಿಲ್ಲ ಮುತ್ತೈದಿ ಬರ್ತಾಳ ಭಾವಕ ಹೊಳಕೆ ಹಾರಿಗೆ ತುಳುಕಿ ಕಾಲೆ ಆಯ್ತು ತುಳುಕಿ ಆಯ್ತು ಮುಕ್ಕ ಏ ಹೇಳೋರು ಕೇಳೋರು ಉಳಿದವರಿಲ್ಲ ಹೇಳೋರು ಕೇಳೋರು ಉಳಿದವರಿಲ್ಲ ಹೋಗಿ ಉಳಿದ ಬಳಿಕ ಬಾಯಿ ಮುಚ್ಚವಾಗ ಬೈದಿರವಾಗ ಅಲ್ಲಂದ ಮೂರ್ಖ. ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಭವಯಂಬ ಬಾಜರಕ. ಬಾಯಿ ಮುಚ್ಚವಾಗ ಬೈದಿರವಾಗ ಅಲ್ಲಂದ ಮೂರ್ಖ. ಸಂದಿಗೊಮ್ಮ ಅಂದೆ ವಾಡಿಯ ಬಿರುದ ಹೊಂದಿ ಹಾಡ್ರೆ ಚೊತ್ತ ನಂದಿವಾನರ ಚಯ್ಯ ಜಟ್ಟಿಂಗ ಅಮಿರ ಸಾಧು ಸ್ಥಳಕ ಅಂದ ಕವಿಗಾರ ಗೈವೇಶ ಹೊಂದಿ ಅಂದ ಕವಿಗಾರ ಗೈವೇಶ ಹೊಂದಿದ ಬ್ರಹ್ಮಾನಂದ ಪರಕ ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಭವಯಂಬ ಬಾಜರಕ. ಬೈದಿದವಾಗ ಅಲ್ಲಂದ ಮೂರ್ಖ. ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಬಂಜಿ ಮಗ ಒಬ್ಬ ಬಹಾದೂರ ಹೊಂಟನ ಭವಯಂಬ ಬಾಜರಕ. ಬಾಯಿ ಮುಚ್ಚೋದು ಬೈದಿದವಾಗ